ಎಲ್ರಿಗೂ ನಮಸ್ತೆ. ಪುಷ್ಪ ಸಿಂಗಾಪುರ. ಸೊ ಇವತ್ತೊಂದು ಫೀಲ್ಡ್ ವಿಸಿಟ್ ಬಂದಿದ್ದೀವಿ. ಮೇಜರಾಗಿ ಬಂದಿರೋದು ಅಡಿಕೆ ತೋಟ ನೋಡಲಿಕ್ಕೆ ಅಂತೇಳಿ. ಅದರಲ್ಲಿ ನಮ್ಮ ರೈತರದೊಬ್ರದ್ದು ತೆಂಗು ಕೂಡ ಇದೆ. ಸೊ ಇನ್ನು ಹೆಚ್ಚಿನ ಮಾಹಿತಿ ಸತೀಶ್ ಸರ್ ಮಾತಾಡ್ತಾರೆ. ಸರ್ ನಮಸ್ತೆ ಸ್ನೇಹಿತರೆ, ಸತೀಶ್ ಅಂತೇಳಿ. ಸಿಂಪಲ್ ಏನಿಲ್ಲ, ಒಂದು ಪ್ಲಾಟ್ಗೆ ಬಂದಿದ್ವಿ ನಾವು ಇವತ್ತು, ರೈತರ ಪ್ಲಾಟ್ಗೆ. ಅದು ಯಾವುದು ಅಂತ ಹೇಳಿದ್ರೆ ತೆಂಗನ್ನು ಪ್ಲಾಂಟೇಶನ್ ಮಾಡಿ 1.5 ವರ್ಷ ಆಗಿದೆ. ನೋಡ್ತಾ ಇದ್ದೀರಿ ನೀವು, ಕಾಣ್ತಾ ಇದೆ ತೆಂಗು. ತುಂಬ ಚೆನ್ನಾಗೇನೆ ಬಂದಿದೆ. ಇದಕ್ಕೆ ನಮ್ಮ ಮೋದಿಕೇರ್ ಪ್ರಾಡಕ್ಟ್ನ ಡ್ರಂಚ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ. ಇದು ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ. ಆದರೆ ವೆರಿ ಬಿಗ್ಗೆಸ್ಟ್ ಚಾಲೆಂಜಸ್ ಏನು ಅಂತ ಹೇಳಿದ್ರೆ, ತೆಂಗಿಗೆ ಒಂದು ಇನ್ಸೆಕ್ಟ್, ಒಂದು ಹುಳದ ಬಾಧೆ ತುಂಬ ಕಾಡ್ತಾ ಇದೆ. ಸುಳಿ ಕೊರಿತಕ್ಕಂಥ ಹುಳ. ಅದನ್ನು ರೈನೋಸರಸ್ ಬ್ಯಾಟಲ್ ಅಂತ ಕರೀತಾರೆ. ಅಂದರೆ ನಾವು ಕನ್ನಡದಲ್ಲಿ ಏನೋ ಬುವಾಡಿ ಹುಳ ಅಂತ ಏನು ಕರಿತೀವಿ, ಆ ಥರದ ಹುಳ. ನಾನು ನೆಕ್ಸ್ಟ್ ತೋರಿಸ್ತೀನಿ ಆ ಹುಳ ಹೆಂಗಿರುತ್ತೆ ಅಂತ. ಸಿಂಪಲ್ ಅದೇನಿಲ್ಲ, ಸುಳಿ ಏನು ಕ್ರೌನ್ ಲೀಫ್ ಏನಿದೆಯಲ್ಲ, ಈ ಕ್ರೌನ್ ಲೀಫ್ ಈ ಸ್ಪಾಟಲ್ಲಿ ಕೊರೆಯುತ್ತೆ. ಕೊರೆದ್ಬಿಟ್ಟು ಈ ಕ್ರೌನ್ ಲೀಫ್ನ ಡಿಸ್ಕನೆಕ್ಟ್ ಮಾಡುತ್ತೆ. ಈ ಡಿಸ್ಕನೆಕ್ಟ್ ಮಾಡಿದಾಗ ಇದು ಕ್ರೌನ್ ಏನಾಗುತ್ತೆ ಅಂತೇಳಿ ಸುಳಿ ಕೊಳೆತೋಗ್ಬಿಡುತ್ತೆ. ಟೋಟಲಿ ಆ ಗಿಡದ ಗ್ರೋತು ನಿಲ್ಲಾಗುತ್ತೆ, ಕಂಪ್ಲೀಟ್ ಒಣಗೋಗುತ್ತೆ. ಇದನ್ನು ಯಾವ ರೀತಿ ಎಫೆಕ್ಟ್ ಮಾಡುತ್ತೆ ಅನ್ನೋದನ್ನು, ಯಾವುದು ಆ ಹುಳಕ್ಕೆ ಈಡಾಗಿದೆ, ತೊಂದರೆಗೀಡಾಗಿದೆ, ಆ ಗಿಡನೇ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ನೋಡೋಣ. ಓಕೆ, ಇಲ್ಲಿ ನೋಡಿ, ಈ ಗಿಡ ಸೇಮ್ ಎಲ್ಲ ಗಿಡದಂತೆಯೇ ಇದು. ಈ ಗಿಡನೂ ಕೂಡ ಚೆನ್ನಾಗೇನೆ ಬಂದಿದೆ. ಆದರೆ ಇದು ಕ್ರೌನ್ ಲೀಫ್ ನಾನು ಹೇಳಿದ್ನಲ್ವ, ಕ್ರೌನ್ ಲೀಫ್ ಏನಿದೆ ಕಂಪ್ಲೀಟ್ ಒಣಗೋಗಿದೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಸುಳಿ ಕೊರೆದಿದೆ. ಕೊರೆದ್ಬಿಟ್ಟು ಅದನ್ನು ಏನು ಸುಳಿ ಇದೆ ಅದನ್ನು ಡಿಸ್ಕನೆಕ್ಟ್ ಮಾಡಿರೋವಂಥದ್ದು. ಕಿತ್ತರೆ ಹಾಗೆ ಬರುತ್ತೆ ಕೂಡ ಇದು. ಇಲ್ಲಿ ನೋಡಿ, ಈ ಥರ ಕಂಪ್ಲೀಟ್ ಕೊರೆಯುತ್ತೆ. ಇದು ತುಂಬ ಚಾಲೆಂಜಸ್ಸು. ಇದಕ್ಕೋಸ್ಕರ ಒಂದು ನಮ್ಮ ರೈತರು, ಈ ತೋಟದ ಮಾಲೀಕರೇನಿದ್ದಾರೆ, ವೀರೇಶ್ ಅಂತೇಳಿ ಅವ್ರ ಹೆಸರು, ಯುವ ರೈತರು, ತುಂಬ ಪ್ರಗತಿಪರರು ರೈತರು. ಇವರು ಕೂಡ ತುಂಬ ಇನೋವೇಷನ್ನ ಮಾಡ್ತಾ ಇರ್ತಾರೆ ಕೃಷಿನಲ್ಲಿ. ಅದೇ ರೀತಿ ಅವ್ರದ್ದು ಅಡಿಕೆ ತೋಟಕ್ಕೆ ಒಂದು ಒಳ್ಳೆ ರಿಸಲ್ಟನ್ನು ಕೂಡ ಕಂಡುಕೊಂಡಿದ್ದಾರೆ. ಇದಕ್ಕೆ ಒಂದು ಏನು ಸೊಲ್ಯೂಷನ್ನ ಕಂಡುಕೊಂಡಿದ್ದಾರೆ. ಆ ಸೊಲ್ಯೂಷನ್ ಏನಂತೇಳಿ ವೀರೇಶ್ ಸರ್ ಬಾಯಲ್ಲೇ ಕೇಳೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ರೈತ ಬಂದವರೇ. ನಾವು ವೀರೇಶ್ ಆಲೂರ್ ಅಂತ ಹೇಳಿ ನಮ್ಮದು. ಓಕೆ, ಈ ವಿಡಿಯೋನ ಮಾಡ್ತಿರೋ ಉದ್ದೇಶ ಏನಂತಂದರೆ, ಕೇವಲ ಅಡಿಕೆ ಮರ ಅಂತ ಅಲ್ಲ, ಸೊ ತೆಂಗುಗೂ ಕೂಡ ಸಾಕಷ್ಟು ಸಮಸ್ಯೆ ಬರುತ್ತೆ. ಸೊ ರೈತರು ಅದನ್ನು ಯಾವ ರೀತಿ ಫೇಸ್ ಮಾಡ್ತಾ ಇದ್ದಾರೆ ಅಂತೇಳಿ, ಇವರು ಪ್ರಗತಿಪರ ರೈತರು. ತುಂಬಾ ಎಲ್ಲನೂ ಸಹ ತುಂಬ ಏನು ಎಕ್ಸ್ಪೆರಿಮೆಂಟ್ನ ಜಾಸ್ತಿ ಮಾಡ್ತಾ ಇರ್ತಾರೆ. ಸೊ ಕಂಪ್ಲೀಟಾಗಿ ಒಂದೊಂದು ಮರನೂ ಸ್ಟಡಿ ಮಾಡೋ ಥರ ಇವ್ರ ತೋಟನ ತುಂಬ ಚೆನ್ನಾಗಿ ಸಾಕಿದ್ದಾರೆ. ಅದನ್ನು ಕೂಡ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಇವ್ರ ಅನುಭವನ ಅಥವಾ ಇವ್ರು ಯಾವ ರೀತಿ ಸೊಲ್ಯೂಷನ್ ಕಂಡುಕೊಂಡ್ರು ಅಂತ ಕೇಳೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ರೈತ ಬಂದವರೇ, ಏನಾಗ್ತದೆ ಅಂದರೆ, ನಾವು ತೆಂಗು ಹಾಕಿದ್ವಿ, ಇನ್ಸ್ಟಾಲ್ ಮಾಡಿದ್ವಿ. ತೆಂಗು ಹಾಕಿ 1 ವರ್ಷ 3 ತಿಂಗಳಾಗಿತ್ತು. ಒಂದು 3-4 ತಿಂಗಳಿಂದ ಒಂದೊಂದೇ ಗಿಡ ಸುಳಿ ಒಣಗ್ತಾಯಿತ್ತು. ಯಾಕೆ ಸುಳಿ ಒಣಗ್ತಾವೆ ಅಂತಂದು ನಾನು ಪರೀಕ್ಷೆ ಮಾಡಿ ಗಿಡ ನೋಡಿದಲ್ಲಿ, ಗಿಡದ ಸುಳಿ ಭಾಗದಲ್ಲಿ ಒಂದು ಓಲಾಗಿ ಅದು ಕೊರೆದಿತ್ತು ಹುಳ. ಅದು ಏನಂತಂದು ಹೇಳಿ ನಾನು ತಜ್ಞರಲ್ಲಿ ಇದು ಮಾಡಿದಾಗ, ಇದು ಬುವಾಡಿ ಹುಳ ತೆಂಗು ಸುಳಿಯನ್ನು ಕೊರೆಯುತ್ತೆ, ಇದನ್ನು ಕೊರೆದು ಹೋಗುತ್ತೆ. ಯಾವಾಗ ಕೊರೆಯುತ್ತೆ? ಅದು ಒಂದು ಚಾಲೆಂಜಸ್. ರಾತ್ರಿ ಬಂದು ಕೊರೆಯುತ್ತೆ. ರಾತ್ರಿ ಬಂದು ಕೊರೆದ್ರೆ ನಾವು ಯಾವ ಥರ ಅದನ್ನು ಹಿಡಿಯೋದು ಹುಳನ ಅನ್ನೋದು ಒಂದು ದೊಡ್ಡ ಚಾಲೆಂಜಸ್ ಆಯಿತು. ನಾವು ಬೆಳಿತೇವೆ, ಒಳ್ಳೆ ಭೂಮಿನ ಚೆನ್ನಾಗಿ ಮಾಡ್ತೇವೆ, ಮ್ಯಾಕ್ರೋನ್ಯೂಟ್ರನ್ಸು ಲಘು ಪೋಷಕಾಂಶಗಳು ಎಲ್ಲವನ್ನು ಕೊಟ್ಟು ಒಂದು ಗ್ರೋತಾಗಿ ಗಿಡ ಬೆಳೆದಿರ್ತಕ್ಕಂಥ ಒಂದು ಉತ್ಕೃಷ್ಟವಾಗಿ ಬೆಳೆದಿರ್ತಕ್ಕಂಥ ಗಿಡ ಈ ರೀತಿಯಾಗಿ ಹಾನಿಯಾಗಿ ಮತ್ತೆ ಸಾಹಿತ್ಯ ಅಂದರೆ ನಮಗೆ ಭಾಳ ನೋವಾಯಿತು. ಆ ಸಂದರ್ಭದಲ್ಲಿ ನಾನು ತಜ್ಞರನ್ನ ಕೇಳಿದಾಗ, ಇದು ಬುವಾಡಿ ಹುಳ, ಇದು ಗಂಡು ಬುವಾಡಿ ಹುಳ ಈ ಥರ ಕೊರೆಯುತ್ತೆ. ಇದಕ್ಕೆ ನಾವು ಹೆಣ್ಣು ರೈನೋಸರಸನ್ನು ಇನ್ಸ್ಟಾಲ್ ಮಾಡಿ ಒಂದು ಮೋಹಕ ಬಲೆನ ಇಡಬೇಕು ತೋಟದಲ್ಲಿ, 1 ಎಕರೆ 1 ಅಂತ ಹೇಳಿದ್ರು. ಅದೇ ರೀತಿಯಾಗಿ ನಾನು ಇನ್ಸ್ಟಾಲ್ ಮಾಡಿದ್ದೀನಿ. ಬನ್ನಿ ತೋರಿಸ್ತೀನಿ. ಏನು ಎಲ್ಲಿ ಮಾಡಿದ್ದೀರಾ? ಇದು ಈ ತೆಂಗಿನ ಗಿಡದ ಹತ್ರ ಒಂದು ಸೆಂಟರ್ ಪಾಯಿಂಟಲ್ಲಿ ಒಂದು ಮೋಹಕ ಬಲೆನ ಇನ್ಸ್ಟಾಲ್ ಮಾಡಿದ್ದೀನಿ. ಓಕೆ, ಅದು ಹೆಣ್ಣು ರೈನೋಸರಸ್ನ ಅದರಲ್ಲಿ ಇನ್ಸ್ಟಾಲ್ ಆಗಿದೆ. ಈಗ ಗಂಡು ರೈನೋಸರಸ್ ಏನು ಮಾಡುತ್ತೆ, ನೈಟ್ ಟೈಮಲ್ಲಿ ಈ ಡಬ್ಬಿ ಏನಾದ್ರೆ ಇದು ಮೋಹಕ ಬಲೆ ಅಂತ ಹೇಳ್ತೀವಿ. ಈ ಮೋಹಕ ಬಲೆ ಏನಾಗುತ್ತೆ ಅಂದರೆ, ನೋಡಿ ಮೇಡಮ್, ನಾವು ಈ ಮೋಹಕ ಬೆಲೆಗೆ ಇಲ್ಲಿ ಇನ್ಸ್ಟಾಲ್ ಮಾಡಿದ್ದಾವಲ್ಲ, ಇದು ರೈನೋಸರಸ್ ಬೀಟಲ್, ಇದು ಲೇಡಿ. ಓಕೆ, ಇದು ಏನಾಗುತ್ತೆ, ಇದು ಇರೋದ್ರಿಂದ ಏನಾಗುತ್ತೆ, ಗಂಡು ರೈನೋಸರಸ್ ಅದಕ್ಕೆ ಬರುತ್ತೆ. ನೈಟು ಬಂದು ಸುತ್ತರದು ಅದಕ್ಕೆ ಸುಸ್ತಾಗಿಬಿಟ್ಟು ಅದು ಏನು ಮಾಡೋಕ್ಕಾಗದೆ ಕೊನೆಗೆ ಇಲ್ಲಿ ಒಳಗೆ ಸೋಪಿನ ನೀರು ಇನ್ಸ್ಟಾಲ್ ಮಾಡಿದ್ದೀವಿ. ಸೋಪಿನ ನೀರು ಇನ್ಸ್ಟಾಲ್ ಮಾಡಿದ್ದೇವೆ, ಏನಾಗುತ್ತೆ, ನೈಟ್ ಬಂದುಬಿಟ್ಟು ಇದ್ರೊಳಗೆ ಬೀಳುತ್ತೆ. ಇದರೊಳಗೆ ಬಂದು ಬಿದ್ದು ಸಾಯ್ತೆ. ನೋಡಿ ಮೇಡಮ್, ಒಂದು ಇದೆ ಹುಳ ಸತ್ತಿದೆ, 2 ಸತ್ತಿದೆ, ಎಷ್ಟು ಬಿದ್ದಿದೆ? 3 ಸತ್ತಿದೆ ಒಂದು ನೈಟಿಗೆ. ನಾನು ನಿನ್ನೆ ಇನ್ಸ್ಟಾಲ್ ಮಾಡಿದ್ದೆ. ಇದು ಹುಳ ಅಲ್ಲ, ಹುಳದ ತರ
ಹುಳ ಅಲ್ಲ ಇದು ವಿಜ್ಞಾನಿಗಳು ಸೈನ್ಸ್ ಪ್ರಕಾರ ಅದು ಹೆಣ್ಣು ಹುಳ ಅಂತ ಆತರ ಕನ್ಸಿಡರ್ ಕನ್ಸಿಡರ್ ಮಾಡಬೇಕು. ಈ ಹೆಣ್ಣು ರೈನೋಸರಸ್ ಏನಾಗುತ್ತೆ, ಇದು ಇಲ್ಲಿರುತ್ತಲ್ಲ, ಈ ಹುಳ ಈ ತರ ನಾವು ಇನ್ಸ್ಟಾಲ್ ಮಾಡಿರ್ತೇವೆ, ಅದ್ರೊಳಗೆ ಸೋಪಿನ ನೀರು ಹಾಕಿದ್ದೇವೆ. ಯಾವ ಸೋಪು? ಮಾಮೂಲಿ ಸೋಪಿನ ನೀರು ಅಷ್ಟೇ, ಓಕೆ ಓಕೆ ಓಕೆ, ಯಾವ್ದಾದ್ರೂ ನಡೀತೆ. ಸೋಪಿನ ನೀರು ಹಾಕಿದ್ದೇವೆ. ಇದು ಏನ್ ಮಾಡುತ್ತೆ, ಹುಳ ಈ ಹೋಲ್ನಿಂದ ಹೋಗ್ಬಿಟ್ಟು ನೈಟ್ ಇಲ್ಲೇ ಸುತ್ತಾರದು ಸುಸ್ತಾಗಿ ಅದು ತೆಳಗ್ ಬೀಳುತ್ತೆ. ತೆಳಗ್ ಬಿದ್ದಾಗ ಅದು ಸೋಪಿನ ನೀರು ಕುಡಿದು ಅದು ಮರಣವನ್ನುತ್ತೆ. ಇದನ್ನ ಹುಳನ ನಾವು ಯಾವುದೇ ಕಾರಣಕ್ಕೂ ಎಂತ ರೈತರು ಅದಾರೆ, ಬಲಾಢ್ಯ ಅದಾರೆ, ಏನೇ ಇದಾರೆ ಅಂದ್ರು ಈ ಬುದ್ಧಿವಂತಿಕೆ ಐತೆ ಅಂದ್ರೆ ಈ ಹುಳನ ನೈಟ್ ಬಂದು ಹಿಡಿಯಕ್ಕಾಗಲ್ಲ. ಇದು ಸೈನ್ಸ್. ನೀವು ಎಲ್ಲ ರೈತ ಬಾಂಧವರು ಈ ಥರ ನನ್ನನ್ನು ಸಂಪರ್ಕಿಸಿದ್ರೆ ನಾವು ಮೋಹಕ ಬಲೆ ಎಲ್ಲಿ ಸಿಗ್ತಾವೆ, ಏನೋ ಅಡ್ರೆಸ್ಸು ಎಲ್ಲ ಹೇಳ್ತೇನೆ. ಅದನ್ನು ತಗೊಂಬಂದು ತೆಂಗು ಬೆಳೆದಿರ್ತಕ್ಕಂಥ ರೈತ ಬಾಂಧವರು ಇನ್ಸ್ಟಾಲ್ ಮಾಡಿ ತೆಂಗಿನ ಗಿಡನ ಉಳಿಸಿ. ನೋಡಿರಿ, ಇದು 1 ತಿಂಗಳು 3 ವರ್ಷದ ಗಿಡ ನೋಡಿ. ಈ ಗಿಡನೇ ಮೊನ್ನೆ ಒಂದು ಹುಳ ಬರೀ ತೋರಿಸ್ತಾನೆ. ಈ ಗಿಡನೇ ಮೊನ್ನೆ ಒಂದು ಹುಳ ಜಸ್ಟ್ ಈಗ ಹಾಕೋದಕ್ಕಿಂತ ಮುಂಚೆನೇ ಇಲ್ಲಿ ಒಂದು ಸಣ್ಣದ ಹೋಲ್ ಮಾಡ್ತಾ ಇತ್ತು ನೋಡ್ರಿ. ಈಗ ಇಲ್ಲಿ ಮಾಡ್ತಾ ಇತ್ತು ನೋಡ್ರಿ. ನಾವು ಒಂದು ದಿವಸ ಸ್ವಲ್ಪ 2 ದಿವಸ 3 ದಿವಸ 4 ದಿವಸ 1 ವಾರ ಆಗಿ ಮೇಲೆ ಇಲ್ಲಿ ಹೋಲ್ ಮಾಡುತ್ತೆ. ಹೋಲ್ ಮಾಡಿಬಿಟ್ಟು ಈ ಕ್ರೋನ್ನ ಸುಳಿನ ತಿಂದಾಕಿತ್ತೆ. ನಾವು ಇಷ್ಟು ದಿನ ಮಾಡಿರ್ತಕ್ಕಂಥ ಶ್ರಮಪಟ್ಟು ಬೆಳೆಸಿರ್ತಕ್ಕಂಥ ಮಗು ಥರ ಬೆಳೆಸಿರ್ತಕ್ಕಂಥ ಗಿಡ ಒಣಗಿ ಹೋಗುತ್ತೆ. ಓಕೆ ಓಕೆ ಓಕೆ, ದಯಮಾಡಿ ರೈತರು ಇದನ್ನ ಎಲ್ಲರೂ ಅಳವಡಿಸ್ಕೊಂಡು ಈ ಥರ ಒಂದು ವಿಜ್ಞಾನಿಗಳ ಸಲಹೆ ತಗೊಂಡು ಎಲ್ಲ ಬೆಳೆಗೂ ನಾವು ಬರೇ ತೋಟ ಮಾಡೋದು, ಗಿಡ ಹಾಕೋದು, ಆಮೇಲೆ ನಾವು ಭೂಮಿನ ರೆಡಿ ಮಾಡೋದು, ಆಮೇಲೆ ಲಿಕ್ವಿಡ್ ಹಾಕೋದು, ಲಿಕ್ವಿಡ್ ಬೇಸಲ್ಲಿ ಆರ್ಗ್ಯಾನಿಕ್ ಬೇಸಲ್ಲಿ ಎಲ್ಲ ಮಾಡ್ತೇವೆ. ರೋಗ ಮತ್ತು ಕೀಟನ ನಾವು ಯಾವ ರೀತಿ ಹತೋಟಿ ಮಾಡ್ಬೇಕು ಅನ್ನೋದನ್ನ ಹೆಚ್ಚಿನದಾಗಿ ನಮ್ಮ ಚಿತ್ರದುರ್ಗದಿಂದ ಸತೀಶ್ ಸರ್ ಮತ್ತು ಆಮೇಲೆ ನಮ್ಮ ಮೇಡಮ್ ಅವರಾದಂಥ ಪುಷ್ಪವತಿ ಅವರು ಬಂದರೆ ಅವರು ಸಾಕಷ್ಟು ದಿನ 365 ದಿನವೂ ಅಡಿಕೆ ಮತ್ತು ತೆಂಗು, ದಾಳಿಂಬೆ ಇರ್ಬೋದು, ಪಪ್ಪಾಯ ಇರ್ಬೋದು, ಎಲ್ಲ ನಿಂಬು ಇರ್ಬೋದು, ಅವನ್ನೆಲ್ಲ ಬೆಳೆಗಳಿಗೆ ಅವ್ರು ಸಜೆಸ್ಟ್ ಮಾಡ್ತಾರೆ. ಅವ್ರ ಸಲಹೆನೂ ತಗೊಳ್ರಿ. ಹೆಚ್ಚಿನ ಮಾಹಿತಿ ಅವರು ಬೇಕಾದರೆ ಅವರು ಸೈನ್ಸ್ನ ವಿಚಾರ ಮಾಡಿ ವಿಜ್ಞಾನಿಗಳನ್ನು ಸಂಪರ್ಕಿಸಿ ನಿಮಗೆ ಯಾವ ಥರ ಕೀಟ ಮತ್ತು ರೋಗ ಮತ್ತು ಭೂಮಿನ ಚೆನ್ನಾಗಿ ಮಾಡಬೇಕು, ಯಾವ ರೀತಿಯಾಗಿ ನಾವು ಉತ್ಕೃಷ್ಟವಾಗಿ ಬೆಳಿಬೇಕು, ಗಿಡಗಳನ್ನ ಯಾವ ಥರ ಬೆಳೆಸ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಎಲ್ಲರಿಗೂ ನಮಸ್ತೆ, ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಡಿಯರ್ ಫ್ರೆಂಡ್ಸ್, ಇವಾಗ ಕೇಳಿದ್ರಿ ಅಲ್ವಾ, ಇದು ಒಂದು ರೀತಿ ಹುಳ ಬಾಧೆ ಅಂತ ಕರಿತೀವಿ. ಸೊ ಇನ್ನು ಕೆಲವು ಸಾಕಷ್ಟು ಗಿಡಗಳಿಗೆ ಬೇರೆ ಬೇರೆ ಪ್ರಾಬ್ಲಮ್ಸ್ ಇರುತ್ತೆ, ಆದರೆ ನಾವು ನೆಗ್ಲೆಕ್ಟ್ ಮಾಡ್ತಾ ಬಂದುಬಿಡ್ತೀವಿ. ಸೊ ಇಷ್ಟು ವರ್ಷ ಬೆಳೆದಿರೋ ಗಿಡನೆಲ್ಲನೂ ನಾವು ಉಳಿಸ್ಕೊಳ್ಳೋದಕ್ಕಾಗೋದೇ ಇಲ್ಲ. ಆದರೆ ಯಾವುದು ನೆಗ್ಲೆಕ್ಟ್ ಮಾಡೋದು ಬೇಡ. ಕೇವಲ ಗೊಬ್ಬರ ಕೊಡೋದು, ಕೇವಲ ನೀರು ಕೊಡೋದು, ಮಣ್ಣು ಏರಿಸೋದು, ಇಷ್ಟು ಮಾಡಿದರೆ ಸಾಕು ನಮ್ಮ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರೋ ರೈತರು ಭಾಳ ಜನ ಇದ್ದಾರೆ. ಸೊ ಅದಕ್ಕೇನು ಇನ್ವೆಸ್ಟ್ ಮಾಡೋಣ ಅನ್ನೋ ರೈತರು ಕೂಡ ತುಂಬ ಇದ್ದಾರೆ. ಈ ರೀತಿ ನಾವು ಸೊಲ್ಯೂಷನ್ನ ಕಂಡುಹಿಡ್ಕೊಂಡಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ನಾವು ನಮ್ಮ ತೋಟ ಉಳಿಸ್ಕೊಳ್ಳೋಕ್ಕಾಗಲ್ಲ. ಅದು ಯಾವುದೇ ತೋಟ ಆಗಿರ್ಬೋದು, ಬಾಳೆ ತೋಟ ಆಗಿರ್ಬೋದು, ಮತ್ತು ತೆಂಗು ಆಗಿರ್ಬೋದು, ದಾಳಿಂಬೆ ತೋಟ ಆಗಿರ್ಬೋದು, ಮತ್ತು ಅಡಿಕೆ ತೋಟ ಆಗಿರ್ಬೋದು. ಸೊ ನೀವು ನಿಮ್ಮ ತೋಟನ ಕೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊಲ್ಯೂಷನ್ನ ಬೇರೆ ಬೇರೆ ಕಡೆ ಎಲ್ಲ ಹುಡುಕಿ ಅಂತ ಹೇಳ್ತಾ ಇದ್ದೀನಿ. ಸಾಧ್ಯವಾದರೆ ನನ್ನನ್ನು ಕೂಡ ನೀವು ಸಂಪರ್ಕಿಸಬಹುದು ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್.